ಮತ್ತೊಂದು ಕಡೆ ಕೈಮನೆಯಲ್ಲಿ ಶಾಸಕರ ಅಸಮಾಧಾನದ ವಿಚಾರ. ಡಿಸಿಎಂ ಭೇಟಿ ಸಿಗಲ್ಲ ಎಂದಿದ್ದ ಶಾಸಕರು ಆರೋಪವನ್ನ ಮಾಡಿದರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಮಾಡಿದ 24 ಗಂಟೆಯಲ್ಲಿ ಡಿಕೆಶಿ ನಿವಾಸಕ್ಕೆ ಶಾಸಕರ ಪರೇಡ್ ಆಗಿದೆ. ಶಾಸಕರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋದು ಗೊತ್ತಾಗ್ತಿದೆ. ಶಾಸಕರನ್ನ ಕೂರಿಸಿಕೊಂಡು ಸಮಸ್ಯೆಗಳನ್ನ ಮನವಿಯನ್ನ ಸ್ವೀಕರಿಸಿದ್ದಾರೆ ಡಿಸಿಎಂ. ಶಾಸಕ ಜಿಎಸ್ ಪಾಟೀಲ್, ಹೊನ್ನಾಳಿ ಶಾಸಕ ಶಾಂತನಗೌಡ, ಶೃಂಗೇರಿ ಶಾಸಕ ರಾಜುಗೌಡ, ಮಂಡ್ಯ ಶಾಸಕ ಗಣಿಗಾರ್ ರವಿ ಭೇಟಿ ಮಾಡಿದ್ದಾರೆ. ಮನೆ ಹಂಚಿಕೆಯ ದುಡ್ಡು ಕೊಡುವ ಸ್ಥಿತಿ ಬಂದಿಲ್ಲ ಅಂತ ಹೇಳಿ ಶಾಸಕರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸಾಲು ಸಾಲು ಶಾಸಕರುಗಳು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದು, ತಮ್ಮ ಸಮಸ್ಯೆಗಳನ್ನ ಅಹವಾಲುಗಳನ್ನ ಡಿಸಿಎಂ ಮುಂದಿಟ್ಟಂತಹ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಎಚ್.ಸಿ. ಮಾದೇವಪ್ಪ ಮತ್ತು ಅಶೋಕ್ ಪಟ್ಟಣ್ ಜೊತೆಗೆ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ. ಆ ಥರ ಒಂದಿಬ್ಬರು ಶಾಸಕರು ಮಾತಾಡ್ತಾ ಇದ್ದಾರೆ. ಅವರು ಯಾವ ವಿಚಾರಕ್ಕೆ ನೋವಾಗಿದೆಯೋ ಗೊತ್ತಿಲ್ಲ. ಆದರೆ ನಾವು ಹಿರಿಯ ಶಾಸಕರಿದ್ದೇನೆ, ಫಸ್ಟ್ ಟೈಮ್ ಗೆದ್ದಿದ್ದೀನಿ. ನಾನು ಹೇಳೋದಿಷ್ಟೇ, ನಿಮ್ಮ ಏನೇ ನೋವಿದ್ರು ಪಕ್ಷದ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹತ್ರ CLP ಸಭೆಯಲ್ಲಿ ಮಾತಾಡಿ. ಈ ರೀತಿ ಬಹಿರಂಗವಾಗಿ ಅದಕ್ಕೆ ಯಾಕೆ ಯಾವ ರೀತಿ ಹೇಳಿದಾರೋ ಗೊತ್ತಿಲ್ಲ. ಕಳೆದ ಬಾರಿ CLP ಸಭೆಯಲ್ಲೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರತಿಯೊಬ್ಬರಿಗೂ ಅನುದಾನ ಘೋಷಿಸಿದ್ದಾರೆ. ಅವರಂಗೆ ಪಕ್ಷಪಾತ ಮಾಡಲಿಲ್ಲ. ಎಲ್ಲ ಶಾಸಕರಿಗೂ ಸಮಾಧಾನ ಆಗೋ ರೀತಿಯಲ್ಲಿ ಈಗಲೂ ಅನುದಾನ ಕೊಟ್ಟಿದ್ದಾರೆ. ನಮ್ಗೆ ಅತಿವೃಷ್ಟಿಗೂ ಕೂಡ ಮೊನ್ನೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಒಂದು ಕಡೆ ದೆಹಲಿ ಪ್ರವಾಸದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಶಾಸಕರು ಒಬ್ಬರಾದ್ಮೇಲೆ ಒಬ್ರು ಭೇಟಿ ಮಾಡ್ತಾ ಇರುವಂತದ್ದು ಏನನ್ನು ಸೂಚಿಸ್ತಾ ಇದೆ ಇದೆಲ್ಲವೂ ಅಂತ ಹೇಳಿ? ಪ್ರೇಮ್, ಪ್ರಮುಖವಾಗಿ ಶಾಸಕರ ಅಸಮಾಧಾನ ಬಹಿರಂಗವಾದ ಬಳಿಕ ಡಿಕೆ ಶಿವಕುಮಾರ್ ಅವರು ಎಲ್ಲೋ ಒಂದ್ ಕಡೆ ಸ್ಟ್ರಾಂಗ್ ಆಗಿ ಖಡಕ್ ಆಗಿ ವಾರ್ನ್ ಮಾಡಿದ್ದೇ ಇಲ್ಲ. ಅಂದ್ರೆ ಒಂದ್ ರೀತಿಯಲ್ಲಿ ಸಾಫ್ಟ್ ರಿಯಾಕ್ಷನ್ ಅನ್ನೇ ಕೊಡ್ತಾ ಬಂದಿದ್ರು. ಜೊತೆಗೆ ನಿನ್ನೆ ರಾಜು ಕಾಗೆ ಅವರು ಬಹಿರಂಗವಾಗಿಯೇ ಡಿಕೆ ಶಿವಕುಮಾರ್ ಅವರ ಮನೆಗೆ ಹೋದ್ರೆ ಮುಖ ಕೊಟ್ಟು ಮಾತನಾಡಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರು. ಅದಕ್ಕೂ ಕೂಡ ಇಲ್ಲಿ ತನಕ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿಲ್ಲ. ಆದ್ರೆ ಈ ನಡುವೆ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಆ ರೋಣ ಶಾಸಕರಾಗಿರ್ಬೋದು, ಹೊನ್ನಾಳಿ ಶಾಸಕರು, ಮಂಡ್ಯ ಶಾಸಕರು, ಜೊತೆಗೆ ಶೃಂಗೇರಿ ಶಾಸಕರು ಎಲ್ಲರೂ ಕೂಡ ಒಂದ್ ರೀತಿಯಲ್ಲಿ ಭೇಟಿಯನ್ನು ಕೂಡ ಕೊಟ್ಟು ಆ ಹೊರಗಡೆ ಬಂದ ಬಳಿಕ ಕೆಲ ಶಾಸಕರ ಬಹಿರಂಗ ಹೇಳಿಕೆಗಳ ಬಗ್ಗೆ ಅವರದೇ ಪಕ್ಷದ ಶಾಸಕರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇಲ್ಲಪ್ಪ, ನಮ್ಗೆ ಅನುದಾನ ಸಿಗ್ತಾ ಇದೆ, ಸಿಎಂ ಡಿಸಿಎಂ ಇಬ್ರು ಕೂಡ ಅನುದಾನವನ್ನು ಕೂಡ ಕೊಡ್ತಾ ಇದ್ದಾರೆ, ಏನೇ ನಮ್ಮ ಸಮಸ್ಯೆಗಳಿದ್ರು ಕೂಡ ಪಕ್ಷದ ವೇದಿಕೆಯಲ್ಲಿ ಹೇಳ್ಕೊಳ್ಳಿ ಅಂತ ಕೂಡ ಆ ಶಾಸಕರು ಹೇಳ್ತಾ ಇದ್ದಾರೆ. ಹಾಗಾಗಿ ನಿನ್ನೆ ಹೈಕಮಾಂಡ್ ಕೊಟ್ಟಂತ ಖಡಕ್ ಎಚ್ಚರಿಕೆ ಜೊತೆಗೆ ಇವತ್ತು ಆ ಒಂದು ಡಿಕೆ ಶಿವಕುಮಾರ್ ಅವರ ಭೇಟಿಯ ಬಳಿಕ ಕೆಲ ಶಾಸಕರು ತಮ್ಮ ವರಸೆಯನ್ನೇ ಬದಲಾಯಿಸಿರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಾದ್ರೂ ಕೂಡ ಈ ಒಂದು ಬಹಿರಂಗವಾಗಿರ್ತಕ್ಕಂಥ ಅಸಮಾಧಾನ ನಿಲ್ಲುತ್ತಾ ಕಾದ್ ನೋಡ್ಬೇಕು. ಪ್ರೇಮ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಕೂಡ ಗೋಜಲು ಮತ್ತು ಗೊಂದಲದಿಂದ ಕೂಡಿದೆ ಅಂತ ಹೇಳಿ.